ಲಂಕಾ ನಗರಿಯಲ್ಲಿ ಆತನಿಗೆ ಇರಲು ಅವಕಾಶವಿಲ್ಲ. ಸಚಿವ ಪದವಿ ಹೋಯಿತು. ರಾವಣನ ಆಸ್ಥಾನದಲ್ಲಿ ಅವನು ಕೂಡ ಒಬ್ಬ ಮಂತ್ರಿ. ಆ ಪದವಿ ಹೋಯಿತು. ಹೆಂಡತಿ ಮಕ್ಕಳು ಅವನ ಅದೇ ಮನಸ್ಥಿತಿಯವರು. ವಿಭೀಷಣನ ಮನಸ್ಸೇನೋ, ವಿಭೀಷಣನ ಹೆಂಡತಿ ಸರಮ, ಮಗಳು ಅನಲ, ಅವನ ಇಡೀ ಪರಿವಾರ ಅಂಥದ್ದು, ಅದೇ ಮನಸ್ಸು. ಸೀತೆ ಹನುಮಂತನಿಗೆ ಹೇಳ್ತಾಳೆ, ಸುಂದರಕಾಂಡದಲ್ಲಿ ನಾವು ಅದನ್ನು ಕಾಣ್ತೇವೆ. ವಿಭೀಷಣ ತನ್ನ ಮಗಳನ್ನು, ಹೆಂಡತಿಯ ಮೂಲಕ ತನ್ನ ಮಗಳನ್ನು ಕಳುಹಿಸಿಕೊಟ್ಟಿದ್ದ ಅನಲೆ ಎಂಬವಳನ್ನು. ಅವಳು ಹೇಗೋ ಕದ್ದು ಬಂದು ಸೀತೆಯನ್ನು ಭೇಟಿ ಮಾಡಿದ್ದಾಳೆ ಅಶೋಕವನದಲ್ಲಿ. ರಾಕ್ಷಸಿಯರ ಕಣ್ತಪ್ಪಿಸಿ ಅದು ಹೇಗೋ ಬಂದು ಭೇಟಿ ಮಾಡಿದ್ದಾಳೆ. ಎಲ್ಲ ವಿದ್ಯಮಾನಗಳನ್ನು ಸೀತೆಗೆ ಆಕೆ ಹೇಳ್ತಾ ಇದ್ಲಂತೆ. ಜ್ಯೇಷ್ಠ ಕನ್ಯಾ ಅನಲಾ ನಾಮ ತಯಾ ಮಮೇದಮಾಖ್ಯಾತಂ ಮಾತ್ರ ಪ್ರಹಿತಯ ಸ್ವಯಂ. ತಾಯಿ ಕಳುಹಿಸಿಕೊಟ್ಟಿದ್ದಾಳೆ. ಮಗಳು ಅನಲ ಬಂದು ಅಲ್ಲಿ ಏನಾಗ್ತಾ ಇದೆ ಅಂತ ವಿಭೀಷಣ ಮಾಡ್ತಾ ಇರೋ ಪ್ರಯತ್ನಗಳು, ಸೀತೆಯನ್ನು ಮರಳಿ ರಾಮನಿಗೆ ಒಪ್ಪಿಸಲು ವಿಭೀಷಣ ಮಾಡ್ತಾ ಇರೋ ಪ್ರಯತ್ನಗಳನ್ನು ಮಗಳ ಮೂಲಕವಾಗಿ ವಿಭೀಷಣ ಸೀತೆಗೆ ಮುಟ್ಟಿಸ್ತಾನೆ ಎನ್ನುವಾಗ ಆ ಇಡೀ ಪರಿವಾರ ಒಂದೇ ಮನಸ್ಸಿನಲ್ಲಿ ಈ ಕಾರ್ಯದಲ್ಲಿ ಭಾಗಿಯಾಗಿತ್ತು, ಧರ್ಮ ಕಾರ್ಯದಲ್ಲಿ ಭಾಗಿಯಾಗಿತ್ತು ಎನ್ನುವುದನ್ನು ನಾವು ಕಾಣ್ತೇವೆ. ಹಾಗೆ ಇಂತಹ ಪರಿವಾರ ಎಲ್ಲವನ್ನು ಬಿಟ್ಟು ಉಟ್ಟ ಬಟ್ಟೆಯಲ್ಲಿ ಹೊರಡಬೇಕಾಗಿದೆ ವಿಭೀಷಣ. ಆದರೆ ಭಲೇ ವಿಭೀಷಣ ಎನ್ನಬೇಕು ಅಂತ ಅನ್ನಿಸ್ತದೆ. ಯಾಕೆಂದರೆ ಸಿಂಹಗಳ ಬಳಗವನ್ನು ಅಥವಾ ಬಳಗ ಸಹಿತವಾದ ಸಿಂಹವನ್ನು ಅದರ ಗುಹೆಯಲ್ಲಿಯೇ ಗೋವು ಎದುರಿಸೋದಂತಿದೆ. ವಿಭೀಷಣ ರಾವಣನನ್ನು ಎದುರಿಸಿದ್ದಿದೆಯಲ್ಲ, ಲಂಕೆಯ ಆಸ್ಥಾನದಲ್ಲಿ ಎಲ್ಲ ಹದ್ದು ನರಿ ಕಾಗೆ ಗೂಗೆಗಳೇ ಇರುವಂಥದ್ದಲ್ಲಿ ಅವುಗಳ ಮಧ್ಯದಲ್ಲಿ ವಿಭೀಷಣ ನಿಂತು ಮಾತನಾಡ್ತಾನಲ್ಲ, ರಾವಣನನ್ನು ಎದುರಿಸಿ ಮಾತನಾಡ್ತಾನಲ್ಲ, ತಪ್ಪು ಸರಿಯನ್ನು ರಾವಣನಿಗೆ ಹೇಳ್ತಾನಲ್ಲ, ಆ ಒಂದು ಎದೆಗಾರಿಕೆಗೆ ಯಾರೂ ಮೆಚ್ಚಬೇಕು. ಏನೂ ಆಗ್ಬೋದು. ರಾವಣನಿಗೆ ಎದುರು ಮಾತನಾಡಿದವನು ಮುಂದಿನ ಕ್ಷಣದಲ್ಲಿ ಇಲ್ಲವಾಗಬಹುದು. ಪ್ರಾಣಕ್ಕೆ ಬರಬಹುದು, ಪದವಿಗೆ ಬರಬಹುದು, ಪರಿವಾರಕ್ಕೆ ಬರಬಹುದು, ಯಾವುದಕ್ಕೆ ಬೇಕಾದರೂ ಸಂಚಕಾರ ಬರಬಹುದು. ಆದರೆ ವಿಭೀಷಣ ತಾನು ಹೇಳುವುದನ್ನು ಹೇಳಿಯೇ ಹೇಳಿದ, ಅಕಾರ್ಯವನ್ನು ಎದುರಿಸುವುದನ್ನು ಮಾಡಿಯೇ ಮಾಡಿದ ಅಂತ, ಮಾಡದೇ ಇರಲಿಲ್ಲ ಅಂತ. ಹಾಗಂತ ಮುಂದೇನು ಯೋಜನೆ ಸಿದ್ಧವಾಗಿಲ್ಲ ವಿಭೀಷಣನದ್ದು. ಈ ಉದಾಹರಣೆಗೆ ನೋಡಿ, ವಿಭೀಷಣ ರಾವಣನನ್ನು ಲಂಕೆಯನ್ನು ತೊರೆದಾಯಿತು. ಆದರೆ ಮುಂದೆ ರಾಮನೋ ರಾಮ ಪರಿವಾರವೋ ಅದನ್ನು ಸ್ವೀಕಾರ ಮಾಡಬೇಕಲ್ಲ. ಮಾಡದಿದ್ದರೆ ಇತೋ ಭ್ರಷ್ಟ ತಥೋ ಭ್ರಷ್ಟ, ಇಂಥ ಸ್ಥಿತಿ. ಈ ಆಯುರ್ವೇದದಲ್ಲಿ ಈ ಜಲೂಕ ಅಂತ ಹೇಳ್ತಾರೆ, ಹಳ್ಳಿ ಭಾಷೆಯಲ್ಲಿ ಅದನ್ನು ಉಂಬಳ, ಇಂಬಳ ಅಥವಾ ಜವಳೆ, ಜಿಗಣೆ ಈ ಶಬ್ದಗಳಿಂದೆಲ್ಲ ಬಳಸೋದುಂಟು. ಅದೊಂದು ವಿಚಿತ್ರವಾದ ಪ್ರಾಣಿ ಅದು. ಅದಕ್ಕೆ ಕಾಲು ಕೈ ಏನೂ ಇರೋದಿಲ್ಲ, ಇಷ್ಟು ಉದ್ದ ಅದು, ಕೆಲವು ಚಿಕ್ಕದು, ಕೆಲವು ಉದ್ದದು, ರಕ್ತ ಹೀರುವಂಥದ್ದು. ಅದರಲ್ಲಿ ಈ ಉಂಬಳ ಇಂಬಳ ಚಿಕ್ಕದು, ಜಿಗಳೆ ಅಂದರೆ ಸ್ವಲ್ಪ ದೊಡ್ಡದಿರ್ತದೆ, ಜಿಗಣೆ ಅಥವಾ ಜವಳೆ ಅಂದರೆ ಸ್ವಲ್ಪ ದೊಡ್ಡದಿರ್ತದೆ, ಅದು ನೀರಿನಲ್ಲಿರ್ತದೆ. ಅದು ಅದರ ಗತಿ, ಅದರ ಚಲನೆ, ಅದು ಮುಂದಿನ ಸ್ಥಾನವನ್ನು ಆಶ್ರಯಿಸಿ ಹಿಂದಿನ ಸ್ಥಾನವನ್ನು ಬಿಡ್ತದೆ. ಅದು ಹೋಗುವ ರೀತಿ ಹಾಗೆ ಅಂತ. ಕಾಲು ಪ್ರತ್ಯೇಕ ಇಲ್ಲ ಅದಕ್ಕೆ, ತುದಿ ಬುಡ ಮಾತ್ರ ಇರೋಂಥದ್ದು, ಒಂದು ಕಡ್ಡಿ ಹಾಗೆ ಇರೋವಂಥದ್ದು. ಅದು ಫ್ಲೆಕ್ಸಿಬಲ್, ಅದು ಬಗ್ಗುವಂತೆ ಇರುವಂಥದ್ದು. ಹೀಗೆ ಮುಂದಿನ ಜಾಗಕ್ಕೆ ಅಂಟಿಕೊಂಡು ಹಿಂದಿನ ಜಾಗದಿಂದ ಅದು ಹಿಂದಿನ ಜಾಗವನ್ನು ಬಿಡ್ತದೆ ಅದು ಅಂತ. ಹಾಗೆ ಈಗ ಮನುಷ್ಯ ಮುಂದಿನ ಆಶ್ರಯವನ್ನು ಹಿಡಿದುಕೊಂಡು ಹಿಂದಿನದನ್ನು ಬಿಡಬೇಕು. ಬುದ್ಧಿವಂತರು ಮಾಡುವ ಹೋಗುವ ರೀತಿ ಅದು ಅಂತ. ಇದು ಒಳ್ಳೆ ಕಥೆಯಲ್ಲ ವಿಭೀಷಣನದ್ದು. ಮುಂದೇನು ಅಂತಲೇ ಇಲ್ವಲ್ಲ ಅಂತ, ಹಿಂದಿನದನ್ನು ಬಿಟ್ಟಾಯ್ತಲ್ಲ. ನಮಗೆ ಶ್ರೀರಂಗ ಮಹಾಗುರುಗಳ ಒಂದು ಘಟನೆ ನೆನಪಾಗ್ತದೆ. ಇಲ್ಲಿ ಒಬ್ಬ ಶಿಷ್ಯ ಅವರನ್ನು ಬಂದು ಆಶ್ರಯಿಸ್ತಾನೆ. ಆಗ ಅವ್ರು ಕೇಳ್ತಾರೆ ಶ್ರೀರಂಗ ಮಹಾಗುರುಗಳು, ನಾನು ಏನು ಹೇಳಿದ್ರು ಕೇಳ್ತೀಯನಪ್ಪ ಅಂತ. ಕೇಳ್ತೇನೆ. ಏನು ಹೇಳಿದ್ರು ಕೇಳ್ತೇನೆ. ಹಾಗಾದ್ರೆ ಒಂದು ಕಾಲು ಮೇಲೆತ್ತು ಅಂತ ಎತ್ತಿದನಂತೆ, ಇನ್ನೊಂದನ್ನು ಮೇಲೆತ್ತು ಅಂತ, ಆಗೋದಿಲ್ಲ ಅಂತ. ಮತ್ತು ಹೇಳಿದ್ದೆಲ್ಲ ಕೇಳ್ತೇನೆ ಅಂತಂದಿಯಲ್ಲ ನೀನು, ಏನು ಹೇಳಿದ್ರು ಕೇಳ್ತೇನೆ, ಮತ್ತು ಈ ಕಾಲು ಎತ್ತದಲ್ಲ ಯಾಕೆ ಅಂತ, ಆಗೋದಿಲ್ಲ ಅಂತ. ಗುರು ಹೇಳಬೇಕಾದ್ರೆ ಸುಮ್ಮನೆ ಹೇಳ್ತಾನೇನಪ್ಪ, ಮೇಲೆ ನೋಡು ಅಂತ. ಮೇಲೆ ನೋಡಿದರೆ ಒಂದು ಹಗ್ಗ ತೂಗು ಬಿಡಲ್ಪಟ್ಟಿದೆ ಮೇಲಿಂದ ಅಂತ. ಅದನ್ನು ಹಿಡ್ಕೊಂಡ್ರೆ ಎರಡು ಕಾಲನ್ನು ಮೇಲೆತ್ತಬಹುದು, ಸಾಧ್ಯ ಇದೆ. ಅದಕ್ಕೆ ಶ್ರೀರಂಗ ಮಹಾಗುರುಗಳು ಹೇಳಿದ್ರಂತೆ, ಇಷ್ಟೇ ಅಪ್ಪ ನಮ್ಮದು ನಿಂದು ಗುರು ಶಿಷ್ಯರ ಮಧ್ಯೆ ಇರೋ ಕಾರ್ಯ ಅಂದರೆ, ಮೇಲಿನದನ್ನು ಆಶ್ರಯಿಸಿ, ದಿವಿಯನ್ನು ಆಶ್ರಯಿಸಿ
ಕೆಳಗಿನದನ್ನು ಬಿಡಬೇಕು ಅಂತ, ಈ ಭೌತಿಕವನ್ನು ಬಿಡಬೇಕು ಅಂತ. ಅಷ್ಟೇ ಗುರು ಶಿಷ್ಯರ ಮಧ್ಯೆ ನಡೆಯುವಂಥದ್ದು ಅಂತ ಅವರು ಹೇಳಿದರಂತೆ. ಹೀಗೆ ಮುಂದಿನದನ್ನು ಆಶ್ರಯಿಸಿ ಹಿಂದಿನದನ್ನು ಬಿಡಬೇಕಲ್ವಾ, ಮುಂದೇನಿದೆ ಅಂತ. ವಿಭೀಷಣನ ಮುಂದೆ ಮಹಾಸಮುದ್ರವೇ ಇರುವಂಥದ್ದು, ಬೇರೆ ಏನೂ ಇಲ್ಲ. ಕರುಣಾ ಸಮುದ್ರವೂ ಆಗ್ಬೋದು, ಯೋಗ ಗಟ್ಟಿ ಇದ್ದರೆ ಕರುಣಾ ಸಮುದ್ರವೂ ಆಗ್ಬೋದು, ಇಲ್ಲದಿದ್ದರೆ ನಡುನೀರು ಕೂಡ ಆಗ್ಬೋದು ಎನ್ನುವಂಥ ಒಂದು ಪರಿಸ್ಥಿತಿಯಿಂದ ನೋಡಿ. ರಾಜಕಾರಣದಲ್ಲಿ ಪಕ್ಷಾಂತರ ಮಾಡುವವರು ಸಾಮಾನ್ಯವಾಗಿ ಇನ್ನೊಂದು ಪಕ್ಷದ ಪ್ರಮುಖರ ಜೊತೆಗೆ ಹಲವು ಸುತ್ತಿನ ಸಮಾಲೋಚನೆಗಳನ್ನು ನಡೆಸಿ ಅವರ ಭರವಸೆಗಳನ್ನು ತೆಗೆದುಕೊಂಡು ಆಮೇಲೆ ಮುಂದಿನ ಹೆಜ್ಜೆಯನ್ನು ಇಡ್ತಾರೆ. ಅಥವಾ ಉದ್ಯೋಗ ಬದಲಾವಣೆ ಮಾಡ್ತಕ್ಕಂಥವ್ರು ಯುವಕರು, ಅವರು ಮತ್ತೊಂದು ಕಡೆ ಕಾಲು ಗಟ್ಟಿ ಮಾಡಿಕೊಂಡು ಆಮೇಲೆ ಇರುವುದನ್ನು ಬಿಡುವುದಕ್ಕೆ ಮುಂದಾಗ್ತಾರೆ ಅಂತ. ಮತ್ತು ಇದ್ಯಾಕೆ ವಿಭೀಷಣ ಈ ರೀತಿ ಹೆಜ್ಜೆಯನ್ನಿಟ್ಟ? ರಾಮನ ಜೊತೆಯಲ್ಲಿ ಮಾತನಾಡಿಲ್ಲ, ಹೋಗಲಿ ರಾಮನ ಪರಿವಾರವೋ ಬಳಗವೋ ಯಾರ ಜೊತೆಯಲ್ಲೂ ಯಾವ ಸಂಪರ್ಕವೂ ವಿಶೇಷವಾಗಿ ಆಗಿಲ್ಲ. ಹನುಮಂತನದ್ದು ವಿಭೀಷಣದ್ದು ತುಂಬಿದ ಸಭೆಯಲ್ಲಿ ಭೇಟಿಯಾಗಿರೋದು ಮಾತ್ರ. ಈ ತುಳಸಿ ರಾಮಾಯಣದ ಪ್ರಕಾರ ವಿಭೀಷಣನ ಮನೆಗೆ ಹನುಮಂತ ಹೋದ, ಯಕ್ಷಗಾನದಲ್ಲೂ ಅದೇ ರೀತಿಯಲ್ಲಿದೆ. ಹುಡುಕ್ತಾ ಸೀತೆಯನ್ನು ವಿಭೀಷಣನ ಮನೆಗೆ ಹನುಮಂತ ಹೋದ ಅಂತ. ಮನೆಗೆ ಹೋಗಿದ್ದಿಲ್ಲೂ ಇದೆ ವಾಲ್ಮೀಕಿ ರಾಮಾಯಣದಲ್ಲಿ, ಆದರೆ ಎಲ್ಲಿಯೂ ಅವನು ಪ್ರಕಟವಾಗಲಿಲ್ಲ. ಕಾಡು ಕಪಿ ಸಣ್ಣ ಜಾತಿಯದ್ದು, ಅದು ಮನೆಗೆ ಹೋಗ್ತಾ ಇದೆ ಅಂತ. ಈಗ ಇಲ್ಲಿ ನಮ್ಮ ಮೊಕ್ಕಾಮ್ ಇದೆಯಲ್ಲ, ಕಿಟಕಿ ಹತ್ರ ಬರ್ತವೆ ಈ ಕಪಿಗಳು, ಬಂದು ಬಗ್ಗೆ ನೋಡ್ತಾ ಇರ್ತವೆ, ಅಲ್ಲಿ ಒಳಗೆ ಬರ್ಬೋದಾ ಅಂತ ಕೇಳ್ತಾ ಇರ್ತವೆ. ಸರಳುಗಳ ಮಧ್ಯೆ ಜಾಗ ಸಾಲದು, ಹಾಗಾಗಿ ಹಿಂದಿರುಗಿ ಹೋಗ್ತಾ ಇರ್ತೇವೆ. ಹಾಗೆ ಅಷ್ಟೇ ಹನುಮಂತ ಲಂಕೆಗೆ ಗೋಚರಿಸಿದ ಆ ರೀತಿಯಲ್ಲಿ ವಿಭೀಷಣನ ಮನೆಗೆ ಹೋಗೋದು ಇಷ್ಟೇ, ಏಕಾಂತ ಭೇಟಿ ಅಂತಾಗಿಲ್ಲ. ವಿಭೀಷಣನ ಜೊತೆಯಲ್ಲಿ ತುಂಬಿದ ಸಭೆಯಲ್ಲಿ ರಾವಣ ಹನುಮಂತನ ವಧೆಯನ್ನು ಆಜ್ಞಾಪಿಸಿದಾಗ, ಮೃತ್ಯುದಂಡವನ್ನು ಹನುಮಂತನಿಗೆ ವಧಿಸಿದಾಗ ವಿಭೀಷಣ ಎದ್ದು ವಿರೋಧ ಮಾಡಿದ್ದಾನೆ. ಇದು ಸರಿಯಲ್ಲ. ದೂತ ಅವನು, ಶಾಸ್ತ್ರಗಳ ದೃಷ್ಟಿಯಿಂದ, ರಾಜ್ಯಶಾಸ್ತ್ರದ ದೃಷ್ಟಿಯಿಂದ, ನೀತಿಯ ದೃಷ್ಟಿಯಿಂದ ದೂತನ ವಧೆ ಮಾಡಿಕೊಡುದು. ಹಾಗಾಗಿ ನೀನು ಇದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಣ್ಣನನ್ನು ತಿಳಿಸಿ ಹೇಳ್ತಾನೆ, ತಿದ್ದಿ ಹೇಳ್ತಾನೆ ವಿಭೀಷಣ. ಅಷ್ಟನ್ನು ನೋಡಿದಾನೆ ಹನುಮಂತ, ಆದರೆ ಅವರಿಬ್ಬರ ಮಧ್ಯೆ ಮಾತುಕತೆ ಕೂಡ ಆಗಿಲ್ಲ. ಹೀಗಿರುವಾಗ ಯಾವ ಧೈರ್ಯದಲ್ಲಿ ಲಂಕೆಯನ್ನು ತೊರೆದೆಯೋ ಅಂದರೆ ಸತ್ಯದ ಧೈರ್ಯದಲ್ಲಿ. ಇದು ಸರಿ, ಇದನ್ನು ಮಾಡ್ತಾ ಇದ್ದೇನೆ, ಮುಂದೆ ಅನ್ನೋ ಗೊತ್ತಿಲ್ಲ ಅಂತ. ಈ ಛಾತಿ ಎಷ್ಟು ಮಂದಿಗಿರ್ಬೋದು ನಮಗೆ ತಿಳಿಯೋದು ಅಂತ. ಇಲ್ಲದಿದ್ದರೆ ಲಂಕೆಯಲ್ಲಿ ಅವನಿಗೆ ಅವನದ್ದೇ ಆದ ಭವ್ಯ ಭವನ ಇದೆ, ಆಸ್ಥಾನದಲ್ಲಿ ಸ್ಥಾನ ಇದೆ, ಮಂತ್ರಿ ಪದವಿ ಇದೆ. ಹೇಳಿ ಕೇಳಿ ರಾವಣನ ಕಿರಿಯ ತಮ್ಮ ಅವನು, ದೊಡ್ಡ ಗೌರವ ಇದೆ ಇಡೀ ಊರಿನಲ್ಲಿ, ಇಡೀ ಲಂಕಾನಗರದಲ್ಲಿ ಉಚ್ಚ ಗೌರವ ಇದೆ. ನಿನ್ನೆ ನಾವು ಹೇಳಿದ ಹಾಗೆ ಒಳ್ಳೆಯವರು ಕೆಟ್ಟವರು ಎಲ್ಲರೂ ವಿಭೀಷಣನನ್ನು ಒಂದೇ ರೀತಿ ನೋಡ್ತಾ ಇದ್ರು, ಅತಿಶಯ ಗೌರವದಿಂದ ನೋಡ್ತಾ ಇದ್ರು ವಿಭೀಷಣನನ್ನು. ಹಾಗಾಗಿ ವಿಭೀಷಣ ಲಂಕೆಯನ್ನು ಬಿಟ್ಟು ಹೋದರೂ ಕೂಡ ಅವನ ಹೆಂಡತಿ ಮಕ್ಕಳ ತಂಟೆಗೆ ಯಾರೂ ಹೋಗೋದಿಲ್ಲ ಅಂತ. ಅಷ್ಟರ ಮಟ್ಟಿಗೆ ವಿಭೀಷಣನಿಗೆ ಲಂಕೆಯ ಮೇಲೆ ಒಂದು ಪ್ರಭುತ್ವ ಇದೆ. ಲಂಕೆಯ ಅಂತರಂಗವನ್ನು ವಿಭೀಷಣ ಆಡಿದ್ದಾನೆ, ಬಹಿರಂಗವನ್ನು ರಾವಣ ಆಡಿರ್ಬೋದು ಅಂತ. ಇಷ್ಟೆಲ್ಲ ಸೌಲಭ್ಯ ಸೌಕರ್ಯಗಳಿದ್ದಾಗ ಯಾಕೆ ಇದನ್ನೆಲ್ಲ ತಲೆ ಮೇಲೆ ಹಾಕ್ಕೊಂಡಿದ್ದು ಅಂತ ಅನ್ಸೋದಿಲ್ವಾ? ಆರಾಮಾಗಿರ್ಬೋದಿತ್ತಲ್ಲ. ಹಾಗೆ ನೋಡಿದ್ರೆ ಇನ್ನೂ ಲಾಭ ಇತ್ತು ಅವನಿಗೆ. ಏನೂ ಮಾಡದೇ ಇದ್ದರೆ, ಯುದ್ಧ ನಡೆದರೆ ವಿಭೀಷಣನಿಗೆ ಹೇಗೋ ಗೊತ್ತು ಮುಂದೇನಾಗ್ತದೆ ಅಂತ. ರಾವಣ ಸಾಯ್ತಾನೆ ಯುದ್ಧದಲ್ಲಿ, ಕುಂಭಕರ್ಣನೂ ಸಾಯ್ತಾನೆ. ಯಾಕೆಂದರೆ ರಾವಣನ ಜೊತೆಲಿ ಯುದ್ಧಕ್ಕೆ ಹೋಗ್ತಾನೆ ಕುಂಭಕರ್ಣನೂ ಕೂಡ, ಅವನು ಸಾಯ್ತಾನೆ. ಮತ್ತು ಯಾರು ರಾಜ? ವಿಭೀಷಣನೇ. ಅವನಿಗೆ ಹೇಗೂ ಸಾವಿಲ್ಲ, ವರದಾನ ಇದೆ, ತಾನಾಗಿ ರಾಜ ಆಗ್ತಾನೆ ಅಲ್ಲ ಇದ್ದರೆ. ಹಾಗಿದ್ದರೂ ಕೂಡ ಈ ಅಣ್ಣ ಅವನು ಬದುಕು ಉಳಿಯಲಿ, 4 ಕಾಲ ಈ ಊರು ಉಳಿಯಲಿ, ಈ ಸಂತತಿ ರಾಕ್ಷಸರ ಸಂತಾನ ಉಳಿಯಲಿ ಅನ್ನೋ ಕಾರಣಕ್ಕೆ ಆತ ಎಷ್ಟು ಪ್ರಯತ್ನವನ್ನು ಮಾಡ್ತಾನೆ. ಅವರು ರಾಮನ ದಾರಿಗೆ ಬರಲಿ, ರಾಮನ ವಿರೋಧಿಗಳಾಗದೇ ಇರಲಿ ಎನ್ನುವ ಕಾರಣಕ್ಕೆ ಎಷ್ಟೆಲ್ಲ ಪ್ರಯತ್ನಗಳನ್ನು ಮಾಡ್ತಾನೆ. ಮತ್ತು ಎಂಥ ಒಂದು ರಿಸ್ಕ್ ಅವನು ತಗೊಂಡಿದ್ದು ಅಂತ. ವಿಭೀಷಣ ಅಂದರೆ ಅದು ಕಲ್ಪನೆಗೆ ಮೀರಿಡ್ತಕ್ಕಂಥದ್ದು ಅಂತ. ಹಾಗಾಗಿ ಪುನಃ ಪ್ರಶ್ನೆ ಬರೋದು, ಯಾವ ರೀತಿಯ ಸಂಪರ್ಕವೂ ಇಲ್ಲದೆ ರಾಮನ ಜೊತೆಯಲ್ಲಿ ಹೇಗೆ ನಿರ್ಧಾರ ಅಂದರೆ, ನಾವು ಹೇಳುವುದಿಷ್ಟು, ಬಾಹ್ಯವಾಗಿ ಯಾವ ಸಂಪರ್ಕವೂ ಇಲ್ಲ. ರಾಮನ ಜೊತೆಯಲ್ಲಿ, ರಾಮನ ಪರಿವಾರದ ಜೊತೆಯಲ್ಲಿ ಸುಗ್ರೀವನು, ಹನುಮಂತನೋ, ಅಂಗದನೋ, ಜಾಂಬವಂತನೋ ಯಾವುದೇ ಮಾತುಕತೆ ನಡೆದಿಲ್ಲ ಇಲ್ಲಿ. ಆದರೆ ಅಂತರಂಗದಲ್ಲಿ ರಾಮನೊಡನೆ ನಿರಂತರ ಸಂಪರ್ಕವಿದೆ ವಿಭೀಷಣನಿಗೆ. ಅಂತರಂಗದಲ್ಲಿ ಕಂಡ ರಾಮಮೂರ್ತಿಯನ್ನು ನೆಚ್ಚಿದ್ದಾನವನು. ಈಗ ಉಳಿದಿದ್ದಷ್ಟು ಮಾತ್ರ ಅವನಿಗೆ, ಮತ್ತೆಲ್ಲ ಹೋಗಿದೆ. ಅವನ ಆತ್ಮ ಮಾತ್ರ ಉಳಿದಿರ್ತಕ್ಕಂಥದ್ದು. ಆತ್ಮದಲ್ಲಿರುವ ರಾಮ, ಆತ್ಮದಲ್ಲಿರುವ ಅನಾದಿ ನಿಧನ, ಆತ್ಮದಲ್ಲಿರುವ ಅನಂತ ವ್ಯಾಪ್ತ, ಅದ್ವಿತೀಯ, ಅಪ್ರಮೇಯ
ಆನಂದರಾಮ, ಅನಂತಧಾಮ, ಅದು ಮಾತ್ರವೇ ಅವನ ಆಸ್ತಿಯಾಗಿ ಉಳಿದಿರ್ತಕ್ಕಂಥದ್ದು ಅಂತ. ಮುಂದೇನಿದೆ ಬದುಕಿನಲ್ಲಿ ಅಂದರೆ ಅಮೂರ್ತ, ಎಲ್ಲ ಅಮೂರ್ತ, ಅಸ್ಪಷ್ಟ, ಖಾಲಿ ಹಾಳೆ, ಬಿಳಿ ಹಾಳೆ ತರಹ ಇದೆ, ಏನೂ ಸ್ಪಷ್ಟ ಇಲ್ಲ. ಆ ಅಮೂರ್ತದಿಂದ ಅವತರಿಸಲಿ ರಾಮಮೂರ್ತಿ, ಅಮೃತ ರಾಮಮೂರ್ತಿ, ಅದು ಈ ಒಂದು ಸಂದರ್ಭ ಅಂತ. ಹಾಗಾಗಿ ಆ ಭಾವವನ್ನು ನಾವು ಎಲ್ಲರೂ ಆಸ್ವಾದನೆ ಮಾಡೋಣ. ರಾಮ ಎಲ್ಲೋ ದೂರದಲ್ಲಿಲ್ಲ, ಅವನು ನಮ್ಮ ಅಂತರಂಗದಲ್ಲಿದ್ದಾನೆ, ನಮ್ಮ ಅಂತರಾಳದಲ್ಲಿ ನಿಂತಿದ್ದಾನೆ, ಆತ್ಮರೂಪನಾಗಿದ್ದಾನೆ. ಹಾಗಂತ ನಾವು ಇಷ್ಟೇ, ನಮ್ಮ ಆತ್ಮ ಅನ್ನೋದು ಇಷ್ಟೇ, ಅವನಿಷ್ಟೇ ಅಂದರೆ ಅಷ್ಟೇ ಅಲ್ಲ, ಅವನು ಅನಾದಿ ನಿಧನ, ಅನಂತ ವ್ಯಾಪ್ತ, ಇಡೀ ಸರ್ವ ಜಗತ್ತನ್ನು ಅವನು ವ್ಯಾಪಿಸಿದ್ದಾನೆ. ಆದರೆ ಇಲ್ಲೇ ನಮ್ಮದೇ ಹೃದಯದಲ್ಲಿ, ನಮ್ಮದೇ ಅಂತರಂಗದಲ್ಲಿ, ನಮ್ಮದೇ ಜೀವದಲ್ಲಿ ಅವನು ನೆಲೆಸಿರುವಂಥದ್ದು. ಅದನ್ನು ನಾವು ಒಮ್ಮೆ ಭಾವಿಸಿದರೆ ವಿಭೀಷಣನಿಗೆ ಸಿಕ್ಕ ತಂಪಿನ ಶತಕೋಟಿಗೆ ಒಂದಂಶವಾದರೂ ಸಿಕ್ಕಿತ್ತು ನಮಗೆ. ಅವನೇನು ಆಶ್ರಯ, ಯಾವ ಧೈರ್ಯ ಅವನಿಗೆ ಇಷ್ಟೆಲ್ಲ ಕಾರ್ಯವನ್ನು ಅವನ ಕೈಯಿಂದ ಮಾಡಿಸ್ತೋ, ಅದರ ಒಂದು ಕಿರಣ ನಮಗೂ ಕೂಡ ಪ್ರಾಪ್ತವಾಗಬಹುದು. ಭಾವಿಸೋಣ ನಾವೆಲ್ಲರೂ ಸೇರಿ ಆ ಭಾವವನ್ನು, ನಮ್ಮ ಆತ್ಮದಲ್ಲಿರುವ ರಾಮನನ್ನು ನಾವು ಆರಾಧಿಸೋಣ, ಭಾವಿಸಿ ಪೂಜಿಸೋಣ. ಅದಕ್ಕೆ ಇದು ಸುಸಮಯ, ಸುಸಂದರ್ಭ. ಅಂತರಾಳದಲ್ಲಿ ನಿಂತ ಆತ್ಮರೂಪನೇ, ಅಂತರಾಳದಲ್ಲಿ ನಿಂತ ಆತ್ಮರೂಪನೇ, ಅಂತರಾಳದಲ್ಲಿ ನಿಂತ ಆತ್ಮರೂಪನೇ, ಅಂತರಾಳದಲ್ಲಿ ನಿಂತ ಆತ್ಮರೂಪನೇ, ಅನಾದಿ ನಿಧನನೇ, ಅನಂತ ವ್ಯಾಪ್ತನೇ, 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 ಅಂತರಾಳದಲ್ಲಿ ನಿಂತ ಆತ್ಮರೂಪನೇ. ಭಾವದೊಳಗೆ ಅಂಕುರಿಸಲಿ ಅನುಭಾವದ ಸ್ಫೂರ್ತಿ, ಭಾವದೊಳಗೆ ಅಂಕುರಿಸಲಿ ಅನುಭಾವದ ಸ್ಫೂರ್ತಿ, ಭಾವದೊಳಗೆ ಅಂಕುರಿಸಲಿ ಅನುಭಾವದ ಸ್ಫೂರ್ತಿ, ಭಾವದೊಳಗೆ ಅಂಕುರಿಸಲಿ ಅನುಭಾವದ ಸ್ಫೂರ್ತಿ, ಅಮೂರ್ತದಿಂದ ಅವತರಿಸಲಿ ಅಮೃತ ರಾಮಮೂರ್ತಿ, ಅಮೂರ್ತದಿಂದ ಅವತರಿಸಲಿ ಅಮೃತ ರಾಮಮೂರ್ತಿ, ಅಮೂರ್ತದಿಂದ ಅವತರಿಸಲಿ ಅಮೃತ ರಾಮಮೂರ್ತಿ, ಅಮೂರ್ತದಿಂದ
ಆನಂದರಾಮನೇ ಅನಂತಧಾಮನೇ ಆನಂದರಾಮನೇ ಅನಂತಧಾಮನೇ ಆನಂದರಾಮನೇ ಅನಂತಧಾಮನೇ ಆನಂದರಾಮನೇ ಅನಂತಧಾಮನೇ ಆನಂದರಾಮನೇ ಅನಂತಧಾಮನೇ ಬೆಕ್ಕನ್ನು ತಲೆ ಕೆಳಗಾಗಿ ನೆಲದ ಮೇಲೆ ಎಸೆದರು ಎತ್ತರದಿಂದ, ಅದು 4 ಕಾಲಿನ ಮೇಲೆ ನಿಂತ್ಕೊಳ್ತದಂತೆ. ನಮ್ಮ ನೀರಿನಲ್ಲಿ ಅವರನ್ನು ತಲೆ ಕೆಳಗಾಗಿ ನಿಲ್ಲಿಸಿದ್ರು ಕೂಡ ಚಿತ್ರ ಬರೆಯಿಂದ ಸರಿಯಾಗಿ ಬರೀತಾರೆ, ಅವರು ಚೆನ್ನಾಗೇ ಬರೀತಾರೆ ಅಂತ. ಎಷ್ಟು ಚೆನ್ನಾಗಿ ಅದನ್ನು ರಚನೆ ಮಾಡಿದ್ದಾರೆ ನೋಡಿ. ಈ ಒಂದು ಭಾವ ಇದೆಯಲ್ಲ, ಎದೆಯಾಳದ ಅಂತರಾಳದ ರಾಮ, ಅಂತರಾಳದಲ್ಲಿ ಆತ್ಮರೂಪನಾಗಿ ಕಂಗೊಳಿಸುವ ರಾಮನನ್ನು, ಅದು ತುಂಬ ಏಕಾಗ್ರತೆಯನ್ನು ಅಪೇಕ್ಷೆ ಪಡ್ತಕ್ಕಂಥದ್ದು. ಯಾಕೆಂದರೆ ಆ ಭಾವವಾದರೂ ಹೌದು, ಚಿತ್ರವಾದರೂ ಹೌದು. ಹೇಗೆ ರಚನೆ ಮಾಡಿದ್ದಾರೆ, ಎಷ್ಟು ಅಂದರೆ ಆ ಮನಸ್ಸು ಹೇಗೆ ಕೆಲಸ ಮಾಡಬೇಕು ಅಂತ, ಆ ಬ್ರೈನ್ ಹೇಗೆ ವರ್ಕ್ ಆಗಬೇಕು ಅಂತ. ನೀರಿನಲ್ಲಿ ಒಂದು ಈ ತಲೆಮಾರಿನ ಈ ಸಮಯದ ಅದ್ಭುತ ಅನ್ನೋದಕ್ಕೆ ಯಾವ ಸಂಶಯವೇ ಇಲ್ಲ.